ಗಾಬರಿ ಆಗ್ಬಿಟ್ಟ ಒಮ್ಮೆ ಇಷ್ಟು ಹೀಗೆ ಜಳಕ ಮಾಡಂಗಿಲ್ಲ ನೀವು ಸ್ವಚ್ಛಗೆ ಸಾಬೂನು ಹಚ್ಚಿ ಅದಕ್ಕಂತೇಳಿ ತರಿಸಿದ್ದು. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ, ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇದು 2 ದಿವಸದಿಂದ ಲಾಗ್ ಐತೆ ನೋಡ್ರಿ. ಅಂದ್ರೆ ಶುಕ್ರವಾರ ಮತ್ತು ಶನಿವಾರ ದಿನ ಹೆಂಗಿತ್ತಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ರೀ. ಮತ್ತು ಪಂಚಮಿ ಹಬ್ಬ ಬಂದೈತಿ. ಇವತ್ತು ನಾನು ಪಂಚಮಿ ಹಬ್ಬಕ್ಕೆ ನಿಮ್ಗೆ ಈಜಿ ಆಗಲಿ ಅಂತೇಳಿ ಬೇಸನ ಉಂಡೆ ಮತ್ತು ಶಂಕರಪಾಳ್ಯನ ಹೆಂಗೆ ಮಾಡೋದಂತ ರೆಸಿಪಿನೂ ಶೇರ್ ಮಾಡಿದ್ದೀನಿ ರೀ. ನೀವು ಪೂರ್ತಿ ಲಾಗ್ ನೋಡಿಬಿಟ್ಟು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ಈಗಿದ್ರೆ ಇದು ಶುಕ್ರವಾರ ಬೆಳಗ್ಗೆ ನೋಡ್ರಿ, ಬೆಳಗ್ಗೆ ಎದ್ದು ಕೂಡಲೇ ಗರ್ಭಿಣಿ ಕೆಲಸ ಸ್ಟಾರ್ಟ್ ಆಗ್ಬಿಡುತ್ತೆ. ಅಂದರೆ ನಾವು ಎಷ್ಟೇ ರಾತ್ರಿ ಒಂದ್ಸಲ ಕ್ಲೀನ್ ಮಾಡಿ ಇಟ್ರು ಅಡುಗೆ ಮನೆ ಮತ್ತು ಬೆಳಗ್ಗೆ ಎದ್ದು ಕೂಡಲೇ ಕ್ಲೀನ್ ಮಾಡಲೇಬೇಕಾದ್ರೆ ಈಗ ಬೆಳಗ್ಗೆ ಎದ್ದು ಟೈಮ್ 6 ಗಂಟೆ ಆಗಿ ಒಂದು 20 ನಿಮಿಷ ಆಗಿತ್ತು ಅನಿಸುತ್ತೆ. ನಾನು 5 ಗಂಟೆ ಆಗಿ 45 ನಿಮಿಷಕ್ಕೆ ಎದ್ದಿದ್ದು, ಸ್ವಲ್ಪ ಲೇಟಾಗಿಯೇ ಎದ್ದಿದ್ರೆ ಎದ್ದು ಫ್ರೆಶ್ ಅಪ್ ಆಗಿ ಬಾತ್ರೂಮ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಈಗಿದ್ರೆ ಅಡುಗೆ ಮನೆಗೆ ಬಂದ ಕೂಡಲೇ ಫಸ್ಟಿಗೆಲ್ಲ ಸಾಮಾನು ನೀಟಾಗಿ ಇದ್ಬಿಡ್ಬೇಕ್ರಿ. ನನಗೆ ಅಡುಗೆ ಮಾಡ್ಬೇಕಾದ್ರೆ ಸಾಮಾನು ಆ ಕಡೆ ಈ ಕಡೆ ಇದ್ಬಿಟ್ರೆ ಅಂತೂ ತಲೆ ಬಿಸಿನೇ ಆಗಿಬಿಡುತ್ತೆ. ಇವತ್ತು ಮತ್ತೆ ಎಷ್ಟರ ಕೆಲಸ ನೋಡ್ರಿ. ರಾತ್ರಿ ಇದ್ದರೆ ಬೆಳಗ್ಗೆ ಪಡ್ ಮಾಡ್ಬೇಕಂತ ಹಿಟ್ಟು ರುಬ್ಬಿಟ್ಟಿದ್ದೆ. ಅದು ಬೆಳಗ್ಗೆ ಎದ್ಕೊಳ್ಳಿ ಉಕ್ಕಿಬಿಟ್ಟು ಅಂದರೆ ಉಬ್ಬಿಬಿಟ್ಟು ಎಲ್ಲ ಚೆಲ್ಲಾಕತ್ತಿದ್ದ. ಅಂದರೆ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಟಿದ್ದಿಲ್ಲ, ಹಾಗಾಗಿ ಇವಾಗೇನು ಉಬ್ಬಲ್ ಬಿಡು ಅಂದರೆ ಹುದುಗ್ ಬರಲ್ಲ ಬಿಡು, ಥಂಡಿ ಐತಿ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅದು ಹುದುಗ್ ಬಂದುಬಿಟ್ಟು ಕೆಳಗಡೆ ದೋಸೆ ಆಗಿಬಿಟ್ಟಿತ್ತು ನೋಡ್ರಿ, ರೌಂಡ್. ಹಾಗಾಗಿ ಮತ್ತು ಬೆಳಗ್ಗೆ ಎದ್ಕೊಳ್ಳಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮತ್ತೊಂಥರ ಸಮಾಧಾನ ರೀ. ಯಾಕಂದ್ರೆ ಬಟ್ ಅಂತೇಳಿ ಅದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಈಜಿ ಆಗುತ್ತೆ. ಇಲ್ಲಾಂದ್ರೆ ಅದು ಹಾಗೆ ಚೆಲ್ಲಾಕನ ಸ್ಟಾರ್ಟ್ ಆಗ್ಬಿಡುತ್ತೆ. ನನ್ನ ಮಗಳಿದ್ರೆ ರಾತ್ರಿ ಊಟ ಮಾಡಿದ್ದಿಲ್ಲ, ಬೆಳಿಗ್ಗೆ ಹಸುವಾಗೈತಂತ, ಆದರೆ ಏನೂ ತಿನ್ನೋಕೆ ಮನಸ್ಸೇ ಇಲ್ಲ ಅಂತ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿಬಿಟ್ಟು ಸ್ವಲ್ಪ ತಿಂದ್ಬಿಟ್ಟು ಮತ್ತೆ ಹಂಗೆ ಇಟ್ಟು ಹೋಗೋದು. ಮಕ್ಕಳಿದ್ದ ಮನ್ಯಾಗಂತೂ ನೀವು ಎಷ್ಟೇ ಕೆಲಸ ಮಾಡಿರಿ ಕೆಲಸ ಮಾಡ್ದಂಗಂತ ಅನಿಸೋದೇ ಇಲ್ಲ. ಯಾಕಂದರೆ ನಾವು ಎಷ್ಟು ನೀಟಾಗಿರ್ಬೇಕಂತಿಲ್ಲ ಅಷ್ಟೆಲ್ಲ ಮತ್ತೆ ಗಲೀಜು ಮಾಡ್ತಾ ಇರ್ತಾರೆ ಮಕ್ಕಳು, ಎಷ್ಟೇ ದೊಡ್ಡವರಾದ್ರೂ. ಅದು ಅಂತೂ ಎಲ್ಲ ತಾಯಂದ್ರಿಗೆ ಗೊತ್ತಿದ್ದೇ ಇರುತ್ತೆ, ನಾನು ಹೇಳೋ ಅವಶ್ಯಕತೆ ಏನಿಲ್ಲ ರೀ. ಅಲ್ಲಿದ್ದಲ್ಲೇ ಇಲ್ಲಿದ್ದಿಲ್ಲೇ ಅಂದರೆ ಏನು ತೊಗೊತಾರೋ ಅಲ್ಲಿದ್ದಲ್ಲೇ ಇಟ್ಬಿಡೋದು, ಮತ್ತು ನಾವೇ ಎತ್ತಿಡ್ಬೇಕಾಗುತ್ತೆ. ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿಬಿಟ್ಟು ಒಂಚೂರು ತಿಂದು ಮತ್ತೆ ಹಾಗೆ ಇಟ್ಬಿಟ್ಟಿದ್ಲು. ಮತ್ತು ಅದನ್ನೆಲ್ಲ ಎತ್ತಿಟ್ಟು ನಾಷ್ಟಾಕಿದ್ರೆ ಇವತ್ತು ನಾನು ಪಡ್ಡ ಸಾಂಬಾರು ಮಾಡಿದ್ದೆ ರೀ. ಆ್ಯಕ್ಚುಲಿ ಇಡುವ ಮಾಡೋಕ್ಕೆ ಹೋಗಿಲ್ಲ, ಆದರೆ ತನು ಇದ್ರೆ ಮೊಬೈಲ್ ಕಾಲೇಜ್ಗೆ ಒಯ್ದಿಲ್ಲ, ಹಾಗಾಗಿ ನನಗೆ ಯಾವುದೇ ರೀತಿ ಇಡುವ ಮಾಡೋಕ್ಕಾಗಲಿಲ್ಲ. ಇಷ್ಟು ತನಕ ಎಲ್ಲ ಕೆಲಸ ಮಾಡಿದ್ದೀನಿ ರೀ. ಅಂದರೆ ಶೇಂಗಾ ಉಂಡೆ ಮಾಡಿದ್ದೀನಿ, ನಾಳೆ ಧಾರವಾಡಕ್ಕೆಲ್ಲ ಕಳ್ಸೋದೈತಿ. ಮತ್ತು ಶೇಂಗಾ ಹೂರಣ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಶೇಂಗಾ ಹೋಳಿಗೆ ಮಾಡಬೇಕು. ಮತ್ತು ಅವಲಕ್ಕಿ ಚೂಡ ಹೇಳಿದ್ರೆ ಅದನ್ನೂ ಅವಲಕ್ಕಿ ಚೂಡ ಎಲ್ಲ ರೆಡಿ ಮಾಡಿಬಿಟ್ಟು ಪ್ಯಾಕ್ ಮಾಡೋಕ್ಕಂತೀನಿ ನೋಡಿರಿ. ತಾನು ಇವಾಗ ಬಂದಳು, ಟೈಮ್ 2:30 ಆಗಿತ್ತು. ಇವಾಗ ಮೊಬೈಲ್ ತಂದು ಕೂಡಲೇ ನಾನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅದು ತಣ್ಣಗಾದ್ಮೇಲೆ ಪ್ಯಾಕ್ ಮಾಡಬೇಕಲ್ರಿ, ಹಾಗಾಗಿ ಅಂದರೆ ಒಂದೊಂದೇ ಕೆಲಸ ಮಾಡಿಬಿಟ್ರೆ ಈಜಿ ಆಗುತ್ತೆ ರೀ. ಒಂದೇ ದಿವಸ ಒಬ್ಬಕ್ಕಿಗೆ ಎಲ್ಲ ಮಾಡೋಕ್ಕಾಗಂಗಿಲ್ಲ. ನಾನು ಒಂದು 4-5 ದಿವಸ ಅದಕ್ಕೆ ಟೈಮ್ ತೊಗೊತೀನಿ. ಜಾಸ್ತಿ ಎಲ್ಲ ಐಟಮ್ಸ್ ಇದ್ಬಿಟ್ರೆ 4-5 ದಿವಸ ಟೈಮ್ ಕೊಟ್ಟರೆ ಒಂದೊಂದಾಗಿ ರೆಡಿ ಮಾಡಿ ಪ್ಯಾಕ್ ಮಾಡಿ ಕಳ್ಸೋಕೆ ಈಜಿ ಆಗುತ್ತೆ ರೀ. ಈಗಿದ್ರೆ ಅವಲಕ್ಕಿ ಚೂಡ ನೋಡಿರಿ ಎಷ್ಟು ಮಸ್ತಾಗಿ ರೆಡಿ ಆಗ್ಯಾವು. ಅಂದರೆ ಕೆಲವೊಬ್ಬರಿಗೆ ಶೇಂಗಾ ಜಾಸ್ತಿ ಹಾಕ್ಬೇಕ್ರಿ ಅಂತ ಹೇಳಿದ್ರು. ನಾನು ಎಷ್ಟು ಹಾಕಬೇಕಲ್ಲ ಅಷ್ಟು ಹಾಕಿರ್ತೀನಿ ರೀ. ಅಂದರೆ 1 kg ಏನಂತಾರೋ ಅವಲಕ್ಕಿ ಚೂಡ ಆಗಲಿ ಚುರ್ಮರಿ ಚೂಡ ಆಗಲಿ ತೊಗೊಂಬಿಟ್ರೆ ಅದಕ್ಕೆ ಒಂದು 300 ಗ್ರಾಮಷ್ಟು ಶೇಂಗಾ ಮತ್ತು ಒಂದು 1/4 kg ಪುಟಾಣಿನ ಹಾಕಿರ್ತೀನಿ ರೀ. ಮತ್ತು ಬೆಳ್ಳುಳ್ಳಿನೂ ಒಂದು 100 ಗ್ರಾಮ್ ಆದ್ರೂ ಬೆಳ್ಳುಳ್ಳಿ ಹಾಕಬೇಕ್ರಿ, ಆವಾಗ ಅದು ಟೇಸ್ಟ್ ಬರೋದು ಚೂಡಕ್ಕಾಗಲಿ ಹಿಂಡಿಗಾಗಲಿ. ಈಗಿದ್ರೆ ಬೆಳಗ್ಗೆ ಮಾಡಿದ ಪಡ್ಡನ ಮಧ್ಯಾಹ್ನ ಟೈಮಿಗೆ ಏನಂತಾರೋ ಸಾಯಂಕಾಲ 5 ಗಂಟೆ ಆಗೈತೆ ನೋಡ್ರಿ. ನಮ್ಮ ಮನೆಯವರು ಬಂದಿದ್ದರು, ನಾನು ಊಟ ಮಾಡಿದ್ದಿಲ್ಲ, ಕೆಲಸ ಮಾಡ್ಕೊತ ಊಟ ಮಾಡೋಕ್ಕೆ ಮನ್ಸನೇ ಆಗಿತ್ತಿಲ್ಲ. ಹಾಗಾಗಿ ಇವಾಗ ಅವರು ಬಂದರೆ ಅವ್ರಿಗೂ ಪಡ್ಡು ಹಾಕಿಕೊಟ್ರಾಯ್ತು, ಮತ್ತು ನಾನು ಪಡ್ಡನ್ನ ರೆಡಿ ಮಾಡಿಕೊಂಡು ತಿಂದ್ರಾಯ್ತು ಅಂತೇಳಿ ಅವರಿಗೆ ಮತ್ತು ನನಗೆ ಪಡ್ಡು ರೆಡಿ ಮಾಡೋಕ್ಕಂತೀನಿ ನೋಡ್ರಿ. ಬೆಳಗ್ಗೆ ಮಾಡಿದ್ದನ ಎಷ್ಟು ಸಾಫ್ಟಾಗಿ ಬಂದಾವೆ ನೋಡ್ರಿ. ನಾನಿದ್ರೆ ಇಲ್ಲಿ ಅಂದರೆ ಏನಂತಾರೋ 1 kg ಅಕ್ಕಿಗೆ 1/4 kg ಅಷ್ಟು ಉದ್ದಿನಬೇಳೆ ಮತ್ತು ಒಂದು 100 ಗ್ರಾಮಷ್ಟು ಉದ್ದಿನಬೇಳೆ, ಒಂದು ಸ್ವಲ್ಪ ಮೆಂತ್ಯ ಹಾಕಿ ನೆನೆಸಿ ರುಬ್ಬಿ ಇಟ್ಟಿರ್ತೀನಿ ರೀ. ಮತ್ತು ದೋಸೆ ಹಿಟ್ಟು ರೆಡಿ ಮಾಡಿರಿ ಅಕ್ಕ ಅಂತ ಭಾಳ ಕೇಳಾಕತ್ತಿದ್ರಿ. ರೆಡಿ ಮಾಡಿದ್ದೀನಿ ರೀ, ಆದರೆ ನನಗದು ಇಷ್ಟ ಆಗಲಿಲ್ಲ. ನಾನು ಮಾಡಿ ನೋಡಿದ್ದೀನಿ, ಆದರೆ ಅಷ್ಟು ಇಷ್ಟ ಆಗಲಿಲ್ಲ. ಬೆಳಗ್ಗಿಂದ ನಾನು ದೋಸೆ ಅಂದರೆ ನಿನ್ನೆ ರಾತ್ರಿನೇ ಸ್ವಲ್ಪ ಹಿಟ್ಟು ಕಲಸಿಟ್ಟಿದ್ದೆ ರೀ. ಹುದುಗ್ ಬಂದಿತ್ತು, ಟೇಸ್ಟ್ ಚಲೋ ಇತ್ತು. ಆದರೆ ನಮ್ಮ ತವಾ ಮೇಲೋ ಏನೋ ಗೊತ್ತಿಲ್ಲ, ಆದರೆ ದೋಸೆ ನನಗೆ ಸರಿಯಾಗಿ ಏಳಲಿಲ್ಲ ಅಂತ ಅನ್ನಿಸ್ತು.
ಹಾಗಾಗಿ ನಾನು ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡೋಕ್ಕೆ ಹೋಗಿಲ್ಲ ರೀ. ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿ ನೋಡಿದ್ದೀನಿ. ನೀವು ಬೇಕಂದ್ರೆ ತೊಗೋಬೋದು, ಸ್ವಲ್ಪ ನೋಡಿ ಅಂದರೆ ಸ್ವಲ್ಪ ತೊಗೊಂಡು ಟೇಸ್ಟ್ ಮಾಡ್ಬೋದು ನೀವು ಭೀ. ಅಂದರೆ ನನಗೆ ಅಷ್ಟು ಇಷ್ಟ ಆಗಿಲ್ಲ ಅಂತ ನಾನು ಹೇಳಕ್ಕೆ ಹೋಗಿಲ್ಲ ಅಷ್ಟೇ ರೀ. ಕೆಲವೊಬ್ರು ಕೇಳಾಕತ್ತಿದ್ರು ಅಂತ ನಾನು ಹೇಳಿದ್ದೆ ಅಷ್ಟೇ. ಪರ್ಫ್ಯೂಮ್ ಪಪ್ಪ ಏನಂತಾರು ಮತ್ತು ಗಾಬರಿ ಆಗ್ಬಿಟ್ಟಾವ ಒಮ್ಮೆ. ಇಷ್ಟು ಐತಿ ಮಮ್ಮಿ, ಒಂದೇ ಐತಿ ಇಟ್ಟಿಟ್ಟೆ ಇರ್ತಾವ. ಮತ್ತು ಅಷ್ಟು ಕಮ್ಮಿ ಬಜೆಟ್ ಒಳಗೆ ಯಾರು ಕೊಂತಾರ ಅಷ್ಟು. ತನ್ನೊಂದು ಕೆಲಸ ಚಲೋ ಐತೆ. ಮತ್ತು ಅಟ್ರಾಕ್ಷನ್ ಆಗ್ಬೇಕಲ್ಲ ಆಗ. ಹಾಕಿದ್ರೆ ಒಂದು ಅರ್ಧ ಲೀಟ್ರ್ ಬರ್ತೈತೆ ಅಂತ ಅಂದ್ಕೊಂಡ ಅಷ್ಟೇ ಇರ್ತೈತೆ. ಮತ್ತು 150 ರೂಪೀಸ್ ಒಳಗೆ ಎಷ್ಟು ಬರ್ಬೇಕ್ರಿ? 2 ನೋಡ್ರಿ. ನಿಮಗೆ ಜಳಕ ಮಾಡಂಗಿಲ್ಲ, ನೀವು ಸ್ವಚ್ಛಗೆ ಸಾಬೂನು ಹಚ್ಚಿ ಅದಕ್ಕಂತ ಹೇಳಿ ತರಿಸಿದ್ದು. ಅದು ಹಡ್ಕೊಂಡ ಮ್ಯಾಗ ಭಾಳ ತಗಾದ್ಮೇ ಬ್ಯಾನ್ ಸ್ಮೆಲ್ ಬರ್ತದಿದು. ಎಷ್ಟು ಸಣ್ಣ ಅದ? 150 ರೂಪೀಸ್ಗೆ 117. 170. ಇಲ್ಲ ಇನ್ನೊಂದು ತರ್ಸಿ, ಇನ್ನೊಂದು ತರ್ಸಿ ದೊಡ್ಡ ಹೋಟೆಲ್ ಹುಡುಗೈತಿ. ಬಾಟಲ್ ಮಾತ್ರ ಭಾಳ ಮಸ್ತ್ ಐತಿ, ನಾವು ಕ್ಯೂಟ್ ಆಗೈತಿ. ಕೈಯಾಗ ಏನಂತಾರದು ಕಸರೇ ಕಾಣಲಾಗೈತಿ. ಇದು ಬಾಟಲ್ ಡಿಸೈನ್ ಬ್ರೈಟ್ನೆಸ್ ಗೋಲ್ಡನ್ ಮಾಡಿದ್ರೆ ವೈಟ್ ಮಾಡಿ ಈ ಥರ ಐತಿ ಬಾಟಲ್ ಡಿಸೈನ್, ಮಸ್ತ್ ಐತಿ. ಸರಿ ಕಾಣಲಾಗೈತಿ ಅಷ್ಟು. ಅದು ಹಿಂಗೈತಿ ಹಿಂಗೈತಿ. ಚಲೋ ಐತಾ? ಇನ್ನೊಂದು ಬರ್ತೈತಿ. ಚಲೋ ಐತೆ ವಾಸ. ನಂಗೆ ಸೆಂಟ್ ವಾಸನೆ ಆಗ್ಬಾರ್ದು. ಬರಾದತ್ತು ಇಲ್ಲಿಗೆ. ಮತ್ತು ಯಾವ್ದು ಬೆಟರ್ ಐತತ್ತ ಇದೆ ಅನ್ಸುತ್ತೆ. ಹಚ್ಕೊಂಡಿದ್ದ ಚಲೋ ಆಯ್ತಾ? ಲಾಂಗ್ ಲಾಸ್ಟಿಂಗ್. ಮತ್ತು ರಾತ್ರಿ ಊಟಕ್ಕೆ ಹೀರೆಕಾಯಿ ಚಟ್ನಿ ರೆಡಿ ಮಾಡಾಕಂತೀನಿ ನೋಡ್ರಿ. ಆಲ್ರೆಡಿ ಚಪಾತಿ ಮಾಡಿ ಇಟ್ಟಿದ್ದೀನಿ ಅಂದರೆ ಶೇಂಗಾ ಹೋಳಿಗೆ ಮಾಡಾಕತ್ತಿದ್ದೆ. ನನ್ನ ತನು ಮತ್ತು ನಮ್ಮ ಮನೆಯವರು ಪಾರ್ಸಲ್ ಕೊಡೋಕೆ ಹೋಗಿದ್ರು. ಅಂದ್ರೆ ಚಕ್ಲಿ ಮಾಡಿದ್ದೆ ಅಲ್ರಿ, ಅದನ್ನ ಪಾರ್ಸಲ್ ಕೊಡೋದಿತ್ತು ಬೇರೆ ಏರಿಯಾದಾಗ್ರಿ. ಹಾಗಾಗಿ ಅವರು ಹೋಗಿ ಬರೋ ತನಕ ನಾನು ಶೇಂಗಾ ಹೋಳಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಚಪಾತಿ ಮಾಡಿಬಿಟ್ಟು ಇವಾಗಿದ್ರೆ ಹೀರೆಕಾಯಿ ಚಟ್ನಿ ಮಾಡಾಕಂತೀನಿ ನೋಡ್ರಿ. ಜಾಸ್ತಿ ಅಡುಗೆ ಮಾಡಾಕಂತೂ ಮನಸ್ಸಿದ್ದಿದ್ದಿಲ್ಲ. ಸಿಂಪಲ್ಲಾಗಿ ಹೀರೆಕಾಯಿ ಚಟ್ನಿ ಅಂತೂ ಸಖತ್ತಾಗಿ ರೆಡಿ ಆಗೋತ್ರಿ, ಜಸ್ಟ್ ಒಂದು 5 ನಿಮಿಷ ಒಳಗಡೆ. ಹಾಗಾಗಿ ಹೀರೆಕಾಯಿ ಚಟ್ನಿ ರೆಡಿ ಮಾಡಾಕಂತೀನಿ ನೋಡ್ರಿ. ಏನಿಲ್ಲ, ಹೀರೆಕಾಯಿನ ಕಟ್ ಮಾಡಿಬಿಟ್ಟು ಒಂದು 4-5 ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಈ ಥರ ಸ್ವಲ್ಪ ಮೆತ್ತಗೆ ಕಪ್ಪಾಗೋ ಮಟ್ಟ ಹುರ್ಕೋಬೇಕ್ರಿ. ಹೀರೆಕಾಯಿ ಚಲೋ ಹೊತ್ನಾಗೆ ಹುರ್ಕೊಂಡಾದ್ಮೇಲೆ ಚಟ್ನಿ ರೆಡಿ ಮಾಡೋದು. ಕುಟ್ಟಿ ಆದ್ರೂ ಮಾಡ್ಬೋದು, ಇಲ್ಲ ಜಸ್ಟ್ ಮಿಕ್ಸಿಗೆ ಹಾಕಿಬಿಟ್ರು ಜಲ್ದಿ ರೆಡಿ ಆಗುತ್ತೆ ನೋಡ್ರಿ. ಈಗಿದ್ರೆ ನಾನು ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ ರೀ. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕಬೇಕ್ರಿ, ಅವಾಗ ಟೇಸ್ಟ್ ಚಲೋ ಬರೋದು. ಬೆಳ್ಳುಳ್ಳಿ, ಕೊತ್ತಂಬರಿ ಮತ್ತು ಸ್ವಲ್ಪ ಜೀರಿಗೆ ಮತ್ತು ನಾವು ಹುರಿದಿಟ್ಟಿದ್ದ ಹೀರೆಕಾಯಿ ಮತ್ತು ಮೆಣಸಿನ್ಕಾಯಿ ರೀ. ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮೆಣಸಿನ್ಕಾಯಿನ ತೊಗೋಬೇಕಾಗುತ್ತೆ ರೀ. ಈಗಿದ್ರೆ ಮಿಕ್ಸರ್ ಜಾರಿಗೆ ಬೆಳ್ಳುಳ್ಳಿ, ಕೊತ್ತಂಬರಿ, ಜೀರಿಗೆ ಮತ್ತು ಹುರಿದಿಟ್ಟಿದ್ದು ಹೀರೆಕಾಯಿ, ಮೆಣಸಿನ್ಕಾಯಿ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿಬಿಟ್ಟು ಜಸ್ಟ್ ಒಂದು 2-3 ರೌಂಡ್ ಮಿಕ್ಸಿ ಮಾಡ್ಕೋಬೇಕ್ರಿ. ಭಾಳ ಸಣ್ಣ ಮಾಡ್ಕೋಬಾರ್ದು, ಅವಾಗ ಟೇಸ್ಟ್ ಸರಿ ಅನ್ಸಂಗಿಲ್ಲ ರೀ. ಜಸ್ಟ್ ಒಂದು 4-5 ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇತ್ತು ಹೀರೆಕಾಯಿ ಚಟ್ನಿ ರೆಡಿ ಆಗುತ್ತೆ ನೋಡ್ರಿ. ಸಿಂಪಲ್ಲಾಗಿ ಈಜಿಯಾಗಿ ಮಾಡ್ಕೋಬೋದು. ಚಪಾತಿಗಾಗಲಿ ರೊಟ್ಟಿಗಾಗಲಿ ಸಖತ್ತಾಗಿರುತ್ತೆ ನೋಡ್ರಿ. ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಭಾಳ ಮಸ್ತ್ ಆಗುತ್ತೆ. ಬೇಕಂದ್ರೆ ಒಂದು ಸ್ವಲ್ಪ ಇಂಗು ಮತ್ತು ಜೀರಿಗೆ ಹಾಕಿ ಒಗ್ಗರಣೆನೂ ಹಾಕ್ಬೋದು. ನಾನೇನು ಒಗ್ಗರಣೆ ಹಾಕಕ್ಕೆ ಹೋಗಿಲ್ಲ ರೀ, ಜಾಸ್ತಿ ಹೊಶನೂ ಇದ್ದಿತ್ತಿಲ್ಲ ರೀ. ಹಾಗಾಗಿ ಸಿಂಪಲ್ಲಾಗಿ ಚಟ್ನಿ ಮತ್ತು ಚಪಾತಿ ಊಟ ಎಲ್ಲ ಮುಗಿಸ್ಬಿಟ್ರೆ ಆಯ್ತಂತ ರೆಡಿ ಮಾಡಿದೆ ನೋಡ್ರಿ. ಅಂದರೆ ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಈ ರೀತಿ ಮಾಡಿಕೊಟ್ರೆ ಆಗುತ್ತೆ ನೋಡ್ರಿ. 1-2 ಚಪಾತಿ ಇಷ್ಟು ಚಟ್ನಿ ಆದರೆ ಊಟನೇ ಮುಗ್ದೇ ಹೋಗುತ್ತೆ. ಸಖತ್ತಾಗಿರುತ್ತೆ ಚಟ್ನಿ ಮಾತ್ರ ಚಪಾತಿ ರೊಟ್ಟಿಗೆ ರೀ. ಇದು ಶುಕ್ರವಾರ ಬೆಳಿಗ್ಗೆ ನೋಡ್ರಿ. ನಿನ್ನೆ ಲಾಗ್ನ ಇವತ್ತು ಕಂಟಿನ್ಯೂ ಮಾಡಾಕತ್ತಿದ್ದು. ಬೆಳಗ್ಗೆ ಫಸ್ಟಿಗಿದ್ರೆ ಒಂದು ಗ್ಲಾಸ್ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ನೆಕ್ಸ್ಟ್ ಕೆಲಸನ ಮಾಡ್ಬೇಕಂತ ಹೇಳಿ, ಅಂದರೆ ಜಳಕ ಮುಗಿಸ್ಕೊಂಡು ಬಂದ ತಕ್ಷಣ ನಾಷ್ಟಕ್ಕೆ ರೆಡಿ ಮಾಡೋದಾಗುತ್ತೆ. ಹಾಗಾಗಿ ಜ್ಯೂಸ್ ಮಾಡಿ ಕುಡಿಯೋದನ್ನ ಆಗಂಗಿಲ್ಲ. ಅದಕ್ಕಾಗಿ ಫಸ್ಟಿಗಿದ್ರೆ ಒಂದು ಗ್ಲಾಸ್ ಜ್ಯೂಸ್ ರೆಡಿ ಮಾಡ್ಕೊಂಡು ಕುಡಿದ್ಬಿಟ್ಟೆ ಆಮೇಲೆ ಜಳಕಕ್ಕೆ ಹೋದ್ರಾಯ್ತಂತ ಜ್ಯೂಸ್ ರೆಡಿ ಮಾಡಾಕಂತೀನಿ ನೋಡ್ರಿ. ಇವತ್ತೇನೈತಿಲ್ಲ ಸೋರೆಕಾಯಿ ಜ್ಯೂಸನ್ನು ರೆಡಿ ಮಾಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ಅವಾಗ ನಾನು ಡೈಲಿ ಒಂದೊಂದು ಜ್ಯೂಸನ್ನು ಕುಡಿತಿದ್ದೆ. ಇತ್ತೀಚಿಗಂತೂ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದನ್ನ ಬಿಟ್ಟಿದ್ದು. ಇದು ಹೆಲ್ತಿಗೆ ಭಾಳ ಒಳ್ಳೇದ್ರಿ. ಡಿಟಾಕ್ಸಿಂಗ್ ಡ್ರಿಂಕ್ ಅಂದರೆ ನಮ್ಮ ಬಾಡಿನ ಡಿಟಾಕ್ಸ್ ಮಾಡೋದು ಆಲ್ಮೋಸ್ಟ್ ಎಲ್ಲರೂ ಕುಡಿಯೋದು ಒಳ್ಳೇದ್ರಿ.
ಬೆಳಿಗ್ಗೆ ಒಂದು 10 ನಿಮಿಷ ಟೈಮ್ ಕೊಟ್ಬಿಟ್ರೆ ಜ್ಯೂಸ್ ರೆಡಿ ಆಗುತ್ತಾ, ಆದ್ರೂ ನಾವು ರೆಡಿ ಮಾಡ್ಕೊಂಡು ಕುಡಿಯೋಕೆ ಹೋಗಂಗಿಲ್ಲ. ನನಗೆ ರೆಡಿ ಮಾಡಿಕೊಟ್ರೆ ಕುಡಿಯೋಕೆ ಇಷ್ಟ ಆಗುತ್ತೆ, ಆದರೆ ರೆಡಿ ಮಾಡ್ಕೊಂಡು ಕುಡಿಯೋಕೆ ಒಲ್ಲೆ ಅನ್ಸ್ಬಿಡುತ್ತೆ ಒಂದೊಂದ್ಸಲ. ಹಾಗಾಗಿ ಬಿಟ್ಟಿರ್ತೀನಿ ರೀ. ಇವತ್ತಿದ್ರೆ ಸೋರೆಕಾಯಿ ಜ್ಯೂಸ್ ರೆಡಿ ಮಾಡಿಬಿಟ್ಟು ಕುಡಿಯೋಕೆ ಅಂತೀನಿ ನೋಡಿರಿ. ಹಂಗೆ ನಾಷ್ಟಕ್ಕೂ ರೆಡಿ ಮಾಡಿ ಇಟ್ರಾಯ್ತು ಅಂತ ಹೇಳ್ರಿ. ಅದು ಭಾಳ ತನಕ ರೆಡಿ ಮಾಡಿ ಇಡಾಕೆ ಹೋಗಬಾರ್ದು. ಸೋರೆಕಾಯಿ ಜ್ಯೂಸ್ ಕಪ್ಪಾಗ್ಬಿಡುತ್ತೆ ರೀ. ಮತ್ತು ನಿಂಬೆಹಣ್ಣು ಹಾಕಬೇಕು, ಉಪ್ಪು ನಿಂಬೆಹಣ್ಣು ಸ್ವಲ್ಪ ಸೋರೆಕಾಯಿ ಮತ್ತು ಬೇಕಂದ್ರೆ ಶುಂಠಿ ಕರ್ಬೇವಿನ ಸೊಪ್ಪು ಹಾಕಿ ರುಬ್ಕೊಂಡು ಸೋಸ್ಕೊಂಡು ಕುಡಿಬೇಕು ರೀ. ಹಂಗಂತೂ ಕುಡಿಯೋಕೆ ಆಗಂಗಿಲ್ಲ ನನಗೆ. ಕೆಲವೊಬ್ರು ಹಾಗೆ ಕುಡಿತಾರೆ, ಆದರೆ ಹಂಗೆ ಇಷ್ಟ ಆಗಂಗಿಲ್ಲ, ಸೋಸ್ಬಿಟ್ಟನ್ನೇ ಕುಡಿಯೋದು. ಸೋರೆಕಾಯಿ ಜ್ಯೂಸ್ನು ಕುಡಿದ್ಬಿಟ್ಟು ಈಗಿದ್ರೆ ನಿನ್ನೆ ಮಿಕ್ಕಿರೋ ಪಡ್ಡು ಹಿಟ್ಟಿಗೆ ಮಸಾಲ ಪಡ್ಡು ರೆಡಿ ಮಾಡಾಕಂತೀನಿ ನೋಡ್ರಿ. ನಮ್ಮ ಹೆಣ್ಮಕ್ಳ ತಲೆ ಅಂತೂ ಏನೇನು ಓಡುತ್ತೋ ಗೊತ್ತಿಲ್ಲ. ಕೆಲವೊಂದು ಸಲ ಸ್ವಲ್ಪ ಪಡ್ಡು ಹಿಟ್ಟಿತ್ತಲ್ರಿ, ಹಾಗಾಗಿ ಬರೋ ತರಕಾರಿ ಎಲ್ಲ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ಸ್ವಲ್ಪ ಕಡ್ಲಿ ಹಿಟ್ಟು, ಉಪ್ಪು, ಜೀರಿಗೆ, ಅಜ್ವೇನ ಹಾಕಿಬಿಟ್ಟು ಪಡ್ಡು ಮಾಡಿಬಿಟ್ರೆ ಮಸಾಲ ಪಡ್ಡು ಮಸ್ತ್ ರೆಡಿ ಆಗ್ತಾವೆ ನೋಡ್ರಿ. ಈಗಿದ್ರೆ ನಾನು ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್ ಅಂದ್ರೆ ಮನೆಯೊಳಗೆ ಯಾವ ತರಕಾರಿ ಇತ್ತಲ್ಲ ಅದನ್ನ ಹಾಕ್ಬೋದು. ಬೇಕಂದ್ರೆ ಇದಕ್ಕೆ ಕ್ಯಾರೆಟು ಮತ್ತು ಕ್ಯಾಬೇಜನ್ನು ಹಾಕ್ಬೋದು ರೀ. ನಮ್ಮ ಮನೆಯವ್ರಿಗೆ ಕ್ಯಾಬೇಜ್ ಹಾಕ್ತೀನಂದ್ರೆ ಬೇಡ ಅಂತ ಅಂದ್ಬಿಟ್ರು, ಅಂದ್ರೆ ಅದು ಸ್ಮೆಲ್ ಬರೋದಲ್ರಿ. ಅದಕ್ಕಾಗಿ ಈಗಿದ್ರೆ ನಾನು ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ್, ಸೌತೆಕಾಯಿ, ಟೊಮೆಟೊ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಕರಿಬೇವನ್ನ ಅದನ್ನು ಪೇಸ್ಟ್ ಮಾಡಿ ಹಾಕಿದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗಿತ್ತಲ್ಲ ಅದು ಹಿಟ್ಟು. ಅದಕ್ಕಾಗಿ ನಾನು ಸ್ವಲ್ಪ ತರಕಾರಿ ಮತ್ತು ಸ್ವಲ್ಪ ಕಡ್ಲಿ ಹಿಟ್ಟು ಹಾಕಿಬಿಟ್ಟು ರೆಡಿ ಮಾಡ್ಕೊಳಕಂತೀನಿ. ಅಂದ್ರೆ ಅದು ಹಿಟ್ಟನ್ನು ಯೂಸ್ ಆಗುತ್ತೆ ಮತ್ತು ಬೆಳಗ್ಗೆ ನಾಷ್ಟಕ್ಕೆ ಎಲ್ಲರಿಗೆ ಆಗಿಬಿಡುತ್ತೆ. ಸ್ವಲ್ಪ ಕಡ್ಲಿ ಹಿಟ್ಟು ಬಳಸಿರ್ತೀವಲ್ಲ, ಹಾಗಾಗಿ ಸ್ವಲ್ಪ ಅಜ್ವೇನ್ ಹಾಕಿಬಿಟ್ರು ಗ್ಯಾಸ್ಟ್ರಿಕ್ ಆಗಂಗಿಲ್ಲ ನೋಡ್ರಿ. ಬೇಕಂದ್ರೆ ಒಂಚೂರು ಅಡುಗೆ ಸೋಡಾ ಹಾಕ್ಬೋದು, ನಾನೇನು ಹಾಕಕ್ಕೆ ಹೋಗಿಲ್ಲ ರೀ. ಅಂದರೆ ಅಡುಗೆ ಸೋಡಾ ಹಾಕಿಬಿಟ್ರೆ ಸ್ವಲ್ಪ ಪಡ್ಡು ಸಾಫ್ಟಾಗಿ ಬರ್ತಾವೆ. ಯಾಕಂದ್ರೆ ತರಕಾರಿ, ಕಡ್ಲಿ ಹಿಟ್ಟೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ನಾನು ಹಾಕಕ್ಕೆ ಹೋಗಿಲ್ಲ. ಬೇಕಂದ್ರೆ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಿ ಪಡ್ಡು ರೆಡಿ ಮಾಡ್ಬೋದು ನೋಡ್ರಿ. ಇದಕ್ಕೇನು ಪಲ್ಯ, ಚಟ್ನಿ ಏನು ಬೇಕಂತೇನಿಲ್ಲ ರೀ. ಮಕ್ಕಳಿಗೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕಿ ಬೆನ್ಸ್ಕೊಟ್ರೆ ಹಂಗೆ ತಿಂತಾರೋ, ಇಷ್ಟಪಡ್ತಾರೆ. ಮತ್ತು ಮಕ್ಕಳು ಅಂತೂ ತರಕಾರಿ ತಿನ್ನಕ್ಕೆ ಒಲ್ಲೆ ಅಂತಾರಲ್ರಿ. ಅವಾಗ ಈ ಥರ ಎಲ್ಲ ತರಕಾರಿ ಹಾಕಿಬಿಟ್ಟು ಮಾಡಿಕೊಟ್ರೆ ಅವ್ರಿಗೆ ಗೊತ್ತೂ ಆಗಂಗಿಲ್ಲ ಮತ್ತು ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ತರಕಾರಿ ತಿನ್ಸಕ್ಕೆ ಏನಾದರೂ ಒಂದು ಐಡಿಯಾ ಹುಡುಕ್ತಾ ಇರಬೇಕಲ್ರಿ. ಹಂಗಾಗಿ ಈಗಿದ್ರೆ ಪಡ್ನು ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಪ್ಲೇಟ್ ಹಚ್ಚಿ ಕೊಡಾಕಂತೀನಿ ನೋಡ್ರಿ. ಇವತ್ತು ನಾನು ಚಟ್ನಿ, ಸಾಂಬಾರು ಏನೂ ಮಾಡಿದ್ದಿಲ್ಲ, ಎಲ್ಲ ಅದ್ರೊಳಗೆ ಹಾಕಿದ್ದೆ ಅಲ್ರಿ ತರಕಾರಿ. ಅದು ಮಸ್ತಾಗಿ ಕೆಂಪು ಚಟ್ನಿ ತುಪ್ಪ ಹಚ್ಕೊಂಡು ತಿಂದ್ರು ಸಖತ್ತಾಗಿರುತ್ತೆ ನೋಡ್ರಿ. ನನಗೆ ಮಾತ್ರ ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಮತ್ತು ತುಪ್ಪ ಪಡ್ಡು ತಿನ್ನೋಕೆ ಜಾಸ್ತಿ ಇಷ್ಟ ಆಗುತ್ತೆ. ಇವತ್ತು ಬೇಸನ್ ಉಂಡೆ ಹೆಂಗೆ ಮಾಡೋದು ಅಂತೇಳಿ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ ರೀ. ಹೆಂಗೆ ಮಾಡ್ತೀನಿ ಅಂತೇಳಿ ನೋಡೋಣ ಬರ್ರಿ. ಫಸ್ಟಿಗಿದ್ರೆ ನಾನಿಲ್ಲಿ ಕಡಲೆಬೇಳೆ ಹುರಿದು ಬೀಸ್ಕೊಂಡು ಬಂದಿದ್ದೀನಿ. ಬೇಸನ್ ಉಂಡೆ ಮಾಡಾಕ್ರಿ ಫಸ್ಟಿಗಿದ್ರೆ ಕಡಲೆಬೇಳೆ ಚಲೋ ಹೊತ್ನಾಗ ಹುರಿದು ಹಿಟ್ಟು ಮಾಡಿಸ್ಕೊಂಬರ್ಬೇಕಾಗುತ್ತೆ. ನಾವು ಬರೀ ಹಿಟ್ಟಿನಿಂದ ಮಾಡ್ತೀವಿ ಅಂದ್ರೆ ಅಷ್ಟೊಂದು ಸರಿ ಬರಂಗಿಲ್ಲ ರೀ. ಮತ್ತು ಜಾಸ್ತಿ ಹೊತ್ತು ತುಪ್ಪೊಳಗೆ ಹುರಿಬೇಕಾಗುತ್ತೆ. ಅದಕ್ಕಾಗಿ ಅಂದರೆ ಇದೇ ನಾವು ಒಂದು 15-20 ನಿಮಿಷ ಹುರಿತೀವಿ. ಇಲ್ಲಾಂದ್ರೆ ನಾವು ಹಸಿ ಕಡಲೆ ಹಿಟ್ಟು ತೊಗೊಂಡ್ಬಿಟ್ರೆ ಜಾಸ್ತಿ ಹೊತ್ತು ಹುರಿಬೇಕಾಗುತ್ತೆ ಮತ್ತು ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ. ಯಾವಾಗಲೂ ನಾವು ಬೇಸನ್ ಉಂಡೆ ಮಾಡಬೇಕಂದ್ರೆ ಫಸ್ಟಿಗಿದ್ರೆ ಕಡಲೆಬೇಳೆನ ಸ್ವಲ್ಪ ಚಲೋ ಹೊತ್ನಾಗ ಹುರಿದ್ಬಿಟ್ಟು ಆಮೇಲೆ ಹಿಟ್ಟು ಮಾಡಿಸ್ಕೊಂಡು ಬರಬೇಕು. ಅವಾಗ ಟೇಸ್ಟ್ ಬರ್ತಾವೆ ರೀ ಬೇಸನ್ ಉಂಡೆ ರೀ. ಕೆಲವೊಬ್ಬರು ಹಸಿ ಹಿಟ್ಟಿನಿಂದನೂ ಮಾಡ್ತಾರೋ, ಆದರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ರೀ. ಯಾವಾಗಲೂ ನಾವು ಕಡಲೆಬೇಳೆನ ಚಲೋ ಹೊತ್ನಾಗ ಹುರಿದು ಹಿಟ್ಟು ಮಾಡ್ಸ್ಕೊಂಡು ಬಂದ್ರೆ ಅದು ಟೇಸ್ಟ್ ಚಲೋ ಬರ್ತಾವೆ. ಬೇಸನ್ ಉಂಡೆ ಮಾಡೋಕೆ ಏನೈತಲ್ರಿ, ನಾವು ಹಿಟ್ಟು ಎಷ್ಟು ತೊಗೊತೀವಲ್ಲ ಅರ್ಧದಷ್ಟು ನಾವು ತುಪ್ಪನ ಬಳಸಬೇಕಾಗುತ್ತೆ. ನಾನಿಲ್ಲಿ ನಂದಿನಿ ತುಪ್ಪನ ಬಳಸಾಕತ್ತಿದ್ರಿ. ಅಂದರೆ ನೀವು ಯಾವುದು ತುಪ್ಪ ಬಳಸ್ತಿರಲ್ಲ ಅದೇ ತುಪ್ಪನ ಬಳಸ್ಬೋದು. ಕೆಲವೊಬ್ಬರು ಡಾಲ್ಡಾನು ಬಳಸ್ಬಿಟ್ಟು ಬೇಸನ್ ಉಂಡೆ ಆಗಲಿ ಮತ್ತು ಬಾಲುಷಾ ಆಗಲಿ ಮತ್ತು ಶಂಕರಪಾಳೆ ಆಗಲಿ ರೆಡಿ ಮಾಡ್ತಾರೆ. ನನಗೆ ಅದು ಡಾಲ್ಡಾ ಆಗಲಿ ಮತ್ತು ಎಣ್ಣೆ ಆಗಲಿ ಬಳಸ್ಬಿಟ್ಟು ಮಾಡೋಕೆ ಇಷ್ಟ ಇಲ್ಲ ರೀ. ನಾವು ಯೂಸ್ ಮಾಡೋಂಗಿಲ್ಲ, ಮತ್ತೊಬ್ರಿಗೂ ಅದು ಹಾಕಿಬಿಟ್ಟು ನಾವು ರೆಡಿ ಮಾಡಿ ಕೊಡೋಂಗಿಲ್ಲ ರೀ. ನಿನ್ನೆ ಒಬ್ಬರು ನನಗೆ ಕಾಲ್ ಮಾಡಿಬಿಟ್ಟು ಅದರ ರೇಟ್ ಎಷ್ಟೈತಿ ಮತ್ತು ಖರ್ಚಿಗೆ ರೇಟ್ ಎಷ್ಟೈತಿ, ಬೇಸನ್ ಉಂಡೆ ರೇಟ್ ಎಷ್ಟೈತಿ, ರೊಟ್ಟಿ ರೇಟ್ ಎಷ್ಟೈತಿ ಅಂಥೇಳಿ ಕೇಳಾಕತ್ತಿದ್ರು. ನಾನು ನಮ್ಮ ರೇಟ್ ಏನೈತಿ ಅಷ್ಟೇ ಹೇಳಿದೆ ರೀ. ಅವರು ಫಸ್ಟಿಗಿದ್ರೆ ಕಾಲ್ ಮಾಡಿಬಿಟ್ಟು ನನಗೆ ಈ ಥರ ಎಲ್ಲ ಪ್ರಾಡಕ್ಟ್ ಬೇಕಾಗ್ಯಾವು, ನಿಮ್ಮ ರೇಟ್ ಎಷ್ಟೈತ್ರಿ ಅಂತ ಹೇಳ್ರಿ ಅಂತ ಅಂದರು. ಹಾಗಾಗಿ ನಾನು ರೇಟ್ ಹೇಳಿದ ಕೂಡಲೇ ಆಮೇಲೆ ಏನಂತಾರು, ಇಲ್ಲರಿ ನಮ್ಮ ಅಂಟಿನೂ ಮಾಡಿಕೊಡ್ತಾರೋ ಬಿಜಾಪುರದಾಗನೇ, ಅವರು ರೇಟ್ ಕಮ್ಮಿ ಐತಿ, ನಿಮ್ಮ ರೇಟ್ ಸ್ವಲ್ಪ ಜಾಸ್ತಿನೇ ಐತ್ರಿ ಅಂಥೇಳಿ ಅನ್ನಾಕತ್ತಿದ್ರು. ಅಂದರೆ ನಾವು ಒಳ್ಳೆಯ ಪ್ರಾಡಕ್ಟನ್ನು ಕೊಡಬೇಕಾದ್ರೆ ರೇಟ್ ಕಮ್ಮಿ ಕೊಡೋಕೆ ಆಗಂಗಿಲ್ಲ ರೀ. ಅಂದರೆ ನಾವು ಡಾಲ್ಡಾ ಯೂಸ್ ಮಾಡಿಬಿಟ್ಟು ಬೇಸನ್ ಉಂಡೆ ಮಾಡ್ತೀವಿ, ಡಾಲ್ಡಾ ಯೂಸ್ ಮಾಡಿಬಿಟ್ಟು ಶಂಕರಪಾಳೆ ಮಾಡ್ತೀವಿ ಅಂದಾಗ ಅದು ರೇಟ್ ಕಮ್ಮಿ ಆಗೋದ್ರಿ. ತುಪ್ಪ ಏನೈತಿಲ್ಲ 1 kgಗೆ 700 ರೂಪಾಯಿ ಐತಿ. ನಾವು ಡಾಲ್ಡಾ ಏನೈತಿಲ್ಲ ಒಂದು 100-200 ರೂಪಾಯಿದಾಗ ಸಿಕ್ಬಿಡುತ್ತೆ. ಆ ಥರ ಯೂಸ್ ಮಾಡಿಕೊಡೋಕ್ಕಿಂತ ನಾವು ಒಳ್ಳೆಯ ಪ್ರಾಡಕ್ಟನ್ನು ಒಳ್ಳೆ ರೀತಿಯಿಂದ ಮಾಡಿಕೊಟ್ಟಾಗ ಅದು ರೇಟ್ ಸ್ವಲ್ಪ ಜಾಸ್ತಿ ಆಗೋದ ರೀ.
ನೀನು ನಮ್ಮ ಹತ್ರನೇ ತೊಗೋರಿ ಅಂತೇಳಿ ನಾನು ಯಾವತ್ತೂ ಕೇಳೋಂಗಿಲ್ಲ. ನಿಮ್ಗೆ ಎಲ್ಲಿ ಪಡ್ತರ ಆಗುತ್ತೋ, ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ನೀವು ತೊಗೋಬೋದು. ಆದರೆ ಅವ್ರು ಆ ಥರ ಕೇಳಿಲ್ಲ. ಫಸ್ಟಿಗೆ ಈ ಥರ ಎಲ್ಲ ಬೇಕಂತ ಕೇಳಿಬಿಟ್ಟು ಆಮೇಲೆ ನಮ್ಮ ಅಂಟಿ ಇದ್ರೆ ಕಮ್ಮಿ ರೇಟ್ ಒಳಗೆ ಮಾಡಿಕೊಡ್ತಾರೆ ಅಂದರೆ ಅಲ್ಲೇ ತೊಗೋಬೇಕಲ್ರಿ, ನಮಗೆ ಕಾಲ್ ಮಾಡಿಬಿಟ್ಟು ಕೇಳಬೇಕಲ್ಲ. ಹಾಗಾಗಿ ಒಂದೊಂದ್ಸಲ ಈ ಥರ ವಿಚಾರಗಳನ್ನ ಆಗ್ತಾ ಇರ್ತಾವೆ, ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಅವರ ಅನಿಸಿಕೆಗಳನ್ನ ಅವ್ರು ಹೇಳಿರ್ತಾರೆ ಅಷ್ಟೇ. ನಿಮ್ಗೆ ಎಲ್ಲಿ ಇಷ್ಟ ಬರುತ್ತಲ್ಲ ಅಲ್ಲೇ ತೊಗೋರಿ, ನಮ್ಮ ಹತ್ರನೇ ತೊಗೋಬೇಕಂತೇಳಿ ನಾನು ಯಾವತ್ತೂ ಹೇಳಿಲ್ಲ. ಇಷ್ಟ ಇದ್ದವರು ತೊಗೊತಾರೆ. ನಮ್ದು ಏನೈತ್ರಲ್ಲ, ನಾವು ಕರೆಕ್ಟಾಗಿ ನೀಟಾಗಿ ಮಾಡಿಕೊಡೋ ಜವಾಬ್ದಾರಿ ಐತಿ, ಅಷ್ಟೇ ಮಾಡಿಕೊಡ್ತೀನಿ. ಅದಕ್ಕೆ ಹೇಳೋದು ನಾನು ಫಸ್ಟಿಗೆ ಇವತ್ತು ಹೇಳೋದು ಕೂಡಲೇ ನಾಳೆ ಮಾಡಿಕೊಡ್ತೀನಿ, ಗಡ್ಬಡಿ ಒಳಗೆ ಹೆಂಗಾರ ಮಾಡಿಕೊಡ್ತೀನಿ ಅಂತೇಳಿ ಯಾವತ್ತೂ ಹೇಳಕ್ಕೆ ಹೋಗಂಗಿಲ್ಲ ರೀ. ನನಗೆ ಟೈಮ್ ಬೇಕು ರೀ, ನನಗೆ 4-5 ದಿವಸ ಟೈಮ್ ಬೇಕು. ನೀಟಾಗಿ ಅದನ್ನ ರೆಡಿ ಮಾಡಿ ಕೊಡೋಕೆ ಇಷ್ಟಪಡ್ತೀನಿ. ಸುಮ್ಮನೆ ಬರೀ ನಾನು ಹೆಂಗಾರ ಮಾಡಿಕೊಟ್ಟು ದುಡ್ಡು ಮಾಡ್ಬೇಕಂತ ನನಗೆ ಆ ಆಸೆನೂ ಇಲ್ಲ ರೀ. ನಂದು ಏನೈತಿಲ್ಲ, ನನ್ನ ಕರ್ತವ್ಯ ಅಷ್ಟೇ ಮಾಡ್ತೀನಿ. ಬಿಟ್ಟಿಸಿಂದ ಸುಮ್ಮನೆ ಈ ಥರ ಮಾತಾಡಿದಾಗ ಮನ್ಸಿಗೆ ಏನೈತಿಲ್ಲ ಸ್ವಲ್ಪ ಬೇಜಾರಂತ ಅನ್ನಿಸ್ತಿರ್ತೈತಿ. ಏನು ಮಾಡೋಕ್ಕಾಗಂಗಿಲ್ಲ, ಕೆಲವೊಬ್ಬರ ಮನಸ್ಥಿತಿ ಹೆಂಗಿರುತ್ತೆ ಆ ಥರ ಮಾತಾಡ್ತಿರ್ತಾರೋ. ಈಗಿದ್ರೆ ನಾನು ಸಾರಿ ಬೇಸನ ಉಂಡೆ ರೆಡಿ ಮಾಡಾಕ್ರಿ. ಫಸ್ಟಿಗಿದ್ರೆ ನಾನು 300 ಗ್ರಾಮಷ್ಟು ಹಿಟ್ಟು ತೊಗೊಂಡಿದ್ದೀನಿ, ಕಡಲೆ ಹಿಟ್ಟು. ಅದಕ್ಕೆ 150 ಗ್ರಾಮಷ್ಟು ತುಪ್ಪ ಹಾಕಿಬಿಟ್ಟು, ಅಂದರೆ ಒಂದು ಚಮಚದಷ್ಟು ಜಾಸ್ತಿನೇ ಹಾಕಿ ಚಲೋತ್ನಾಗ ಅದನ್ನ ಒಂದು 15 ನಿಮಿಷ ಹುರ್ಕೋಬೇಕಾಗುತ್ತೆ. ತುಪ್ಪೊಳಗೆ ಬೆನ್ಸ್ಕೋಬೇಕಾಗುತ್ತೆ. ಅದನ್ನ ತಣ್ಣಗಾಗಕ್ಕೆ ಬಿಡಬೇಕು. ಮತ್ತು ಈ ಕಡೆ ಏನೈತಲ್ಲ, ಅದು ನಾವು ಎಷ್ಟು 300 ಗ್ರಾಮಷ್ಟು ನಾವು ಕಡಲೆ ಹಿಟ್ಟು ತೊಗೊಂಡಿದ್ರೆ ಅದಕ್ಕೆ 250 ಗ್ರಾಮಷ್ಟು ಸಕ್ಕರೆ ತೊಗೊಂಡು ಅದಕ್ಕೆ ಒಂದು 4-5 ಏಲಕ್ಕಿ ಹಾಕಿ ಅದನ್ನ ಪುಡಿ ಮಾಡಿ ತೊಗೋಬೇಕಾಗುತ್ತೆ ರೀ. ಈ ಕಡೆ ಇದ್ರೆ ನಾನು ಶಂಕರಪಾಳೆನೂ ರೆಡಿ ಮಾಡಾಕಂತೀನಿ ನೋಡಿರಿ. ಶಂಕರಪಾಳೆ ಮಾಡೋಕೆ ಏನೈತಲ್ರಿ, 400 ಗ್ರಾಮಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು 2-3 ಏಲಕ್ಕಿನ ಕುಟ್ಟಿ ಹಾಕಿದ್ದೀನಿ ರೀ. ಈ ಕಡೆ ಏನೈತಲ್ಲ, ಒಂದು 150 ಗ್ರಾಮಷ್ಟು ಸಕ್ಕರೆನ ತೊಗೊಂಡು ಅದನ್ನು ಪುಡಿ ಮಾಡಿ ತೊಗೋಬೇಕಾಗುತ್ತೆ ರೀ. ಈ ಕಡೆ 100 ಗ್ರಾಮಷ್ಟು ಅದಕ್ಕೆ ತುಪ್ಪನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ನೋಡಿರಿ. ತುಪ್ಪ ಚಲೋತ್ನಾಗೆ ಬಿಸಿ ಮಾಡ್ಕೋಬೇಕಾಗುತ್ತೆ, ಅವಾಗ ಅದು ಶಂಕರಪಾಳೆ ಚಲೋತ್ನಾಗೆ ಬರ್ತಾವ್ರಿ. ಬೇಕಂದ್ರೆ ನೀವು ಇದಕ್ಕೆ ಡಾಲ್ಡಾನು ಹಾಕ್ಬೋದು, ಎಣ್ಣೆನೂ ಹಾಕ್ಬೋದು, ಅವ್ರವ್ರ ಇಷ್ಟ ರೀ. ನಾನು ಮಾಡಿಕೊಡೋದೇನಿಲ್ಲ, ನಾವು ಮನೆಗೆ ಏನು ನಂದಿನಿ ತುಪ್ಪನ ಬಳಸ್ತಿಲ್ಲ ಅದೇ ತುಪ್ಪನ ಹಾಕಿಬಿಟ್ಟು ನಾನು ರೆಡಿ ಮಾಡೋದ್ರಿ. ಈಗಿದ್ರೆ ನಾನು ಮೈದಾ ಹಿಟ್ಟನ್ನು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಏಲಕ್ಕಿ, ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ತುಪ್ಪ ಏನು ಬಿಸಿ ಮಾಡಿ ಇಟ್ಟಿದ್ದೀವಲ್ರಿ, ತುಪ್ಪನ ಹಾಕಿಬಿಟ್ಟು ಚಲೋತ್ನಾಗೆ ಈ ಥರ ಕೈಲೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಅಂದರೆ ತುಪ್ಪ ಮತ್ತು ಮೈದಾ ಹಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಬೇಕಂದರೆ ಇದಕ್ಕೆ ಒಂದು 2-3 ಚಮಚದಷ್ಟು ಚಿರೋಟಿ ರವಾನು ಹಾಕ್ಬೋದ್ರಿ. ಈಗಿದ್ರೆ ನಾನು ಅದಕ್ಕೆ ಅದೇನು ಸಕ್ಕರೆನ ಬೀಸ್ಬಿಟ್ಟು ಇಟ್ಟಿದ್ದೆ ಅಲ್ಲರಿ, ಪುಡಿ ಮಾಡಿ ಇಟ್ಟಿದ್ದಿಲ್ಲ, ಸಕ್ಕರೆನೂ ಹಾಕಿ ಚಲೋತ್ನಾಗೆ ಒಂದು ರೌಂಡ್ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ನೀರು ಅಥವಾ ಹಾಲನ್ನು ಹಾಕಿಬಿಟ್ಟು ಕಲಿಸ್ಬೇಕಾಗುತ್ತೆ ರೀ. ಅಂದರೆ ಗಟ್ಟಿನ ಕಲಿಸ್ಬೇಕಾಗುತ್ತೆ, ಭಾಳ ಮೆತ್ತಗೆಲ್ಲ ಕಲಿಸ್ಬಾರ್ದು. ಪೂರಿ ಹಿಟ್ಟು ಹೆಂಗೆ ಕಲಿಸ್ತೀವಲ್ರಿ, ಅಂದರೆ ಭಾಳ ನಾದ್ಕೊಳಕ್ಕೆ ಹೋಗಬಾರ್ದು. ಜಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ ರೀ. ಬಾಲುಷೆ ಮಾಡೋಕ್ಕೂ ಅಷ್ಟೇ ರೀ, ಸಕ್ಕರೆ ಹಾಕೋದಿಲ್ಲ, ಸಕ್ಕರೆ ಪಾಕೊಳಗೆ ಆಮೇಲೆ ಹಾಕಬೇಕು. ಆದರೆ ಬಾಲುಷೆ ಮಾಡೋಕ್ಕೂ ಇದೇ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅದನ್ನ ಕಲಿಸ್ಬಿಟ್ಟು ಒಂದು 15-20 ನಿಮಿಷ ರೆಸ್ಟ್ ಮಾಡಾಕ್ಬಿಟ್ಟು ಆಮೇಲೆ ಶಂಕರಪಾಳೆ ರೆಡಿ ಮಾಡಬೇಕಾಗುತ್ತೆ ರೀ. ಈಗಿದ್ರೆ ಬೇಸನ ಉಂಡೆ ರೆಡಿ ಮಾಡಾಕಂತಿದ್ದೆ ಅಲ್ರಿ, ಅದು ತಣ್ಣಗಾಕಿ ಇಟ್ಟಿದ್ದೆಲ್ಲ ಹಿಟ್ಟು, ಅದಕ್ಕೇನು ಸಕ್ಕರೆ ನಾನು ಪುಡಿ ಮಾಡಿ ಇಟ್ಟಿದ್ದೆಲ್ಲ ಆ ಸಕ್ಕರೆನ ಹಾಕಿಬಿಟ್ಟು ಜಸ್ಟ್ ಒಂದು ರೌಂಡ್ ಕೈಲೇ ಮಿಕ್ಸ್ ಮಾಡಿಕೊಂಡು, ನೀವು ಬೇಕಾದರೆ ಕೈಲೇ ತಿಕ್ಕಿ ಉಂಡೆ ಕಟ್ಬೋದು. ಜಾಸ್ತಿ ಟೈಮ್ ಆಗುತ್ತೆ ಅಂದಾಗ ಈ ಥರ ಮಿಕ್ಸಿಗೆ ಹಾಕಿ ಜಸ್ಟ್ ಒಂದು 2-3 ರೌಂಡ್ ಮಿಕ್ಸ್ ಮಾಡಿಬಿಟ್ರೆ ಜಲ್ದಿನೇ ಎಲ್ಲ ಚಲೋತ್ನಾಗೆ ಮಿಕ್ಸ್ ಆಗುತ್ತೆ. ಆಮೇಲೆ ಉಂಡೆ ಕಟ್ಟೋದು ಅಷ್ಟೇ ನೋಡಿರಿ. ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜ್ ಒಳಗೆ ಉಂಡೆ ಕಟ್ಟಿ ಇಟ್ಬಿಟ್ರೆ ಮಸ್ತಾಗಿ ಬೇಸನ ಉಂಡೆನೂ ರೆಡಿ ಆಗ್ತಾವೆ ನೋಡಿರಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಪೇಡೆ ತಿಂದಂಗೆ ಅನ್ನಿಸ್ತಾವ್ರಿ, ಅಷ್ಟು ಮಸ್ತಾಗಿರ್ತಾವೆ ಬೇಸನ ಉಂಡೆ ರೀ. ಈಗಿದ್ರೆ ಶಂಕರಪಾಳೆ ರೆಡಿ ಮಾಡಾಕಂತೀನಿ ನೋಡಿರಿ. ಏನು ಹಿಟ್ಟು ಕಲಸಿ ಇಟ್ಟಿದ್ದೆ ಅಲ್ರಿ, ಮೈದಾ ಹಿಟ್ಟು, ಸಕ್ಕರೆ ಮತ್ತು ತುಪ್ಪ ಎಲ್ಲ ಹಾಕಿಬಿಟ್ಟು ಈ ಥರ ಒಂದು ರೌಂಡ್ ಚಪಾತಿನ ರೆಡಿ ಮಾಡ್ಕೋಬೇಕು. ದಿಪ್ಪಾಗಿ ರೆಡಿ ಮಾಡ್ಕೋಬೇಕ್ರಿ, ಭಾಳ ತೆಳ್ಳಗೆ ರೆಡಿ ಮಾಡಬಾರ್ದು. ಈ ಥರ ಚಪಾತಿನ ಲಟ್ಟಿಸ್ಕೊಂಡ್ಬಿಟ್ಟು ಸೈಡಿಗೆ ಈ ಥರ ಎಲ್ಲ ಕಟ್ ಮಾಡಿಬಿಟ್ಟು, ಅಂದರೆ ಚೌಕ ಆಕಾರ ಒಳಗೆ ಮಾಡಿ ಸಣ್ಣ ಸಣ್ಣ ಪೀಸ್ಗಳಾಗಿ ಮಾಡಿಬಿಟ್ಟು ಡೀಪ್ ಫ್ರೈ ಮಾಡಬೇಕ್ರಿ. ಆವಾಗ ಶಂಕರಪಾಳೆ ಸಖತ್ತಾಗಿ ಬರ್ತಾವೆ ನೋಡಿರಿ, ಟೇಸ್ಟ್ನೂ ಚಲೋ ಇರ್ತಾವೆ. ನಮಗೆ ಯಾವ ಸೈಜ್ ಬೇಕಲ್ಲ, ಅಂದ್ರೆ ದೊಡ್ಡ ಸೈಜ್ ಆದ್ರೂ ಕಟ್ ಮಾಡ್ಕೋಬೋದು. ಸಣ್ಣಗೆ ಕಟ್ ಮಾಡಿಬಿಟ್ರೆ ಜಲ್ದಿ ಚಲೋತ್ನಾಗೆ ಫ್ರೈ ಆಗ್ತಾವೆ ಅಂತೇಳಿ ನಾನು ಸಣ್ಣ ಪೀಸಾಗಿ ಕಟ್ ಮಾಡಿದ್ರಿ. ಈಗ ಬಿಸಿ ಎಣ್ಣೆ ಒಳಗೆ ಏನು ನಾವು ಲಟ್ಟಿಸಿ ಕಟ್ ಮಾಡಿ ಇಟ್ಟಿದ್ದಿಲ್ಲ ಶಂಕರಪಾಳೆ, ಅದನ್ನೆಲ್ಲ ಹಾಕಿಬಿಟ್ಟು ಗೋಲ್ಡನ್ ಬ್ರೌನ್ ಬರೋ ಮಟ್ಟ ಅದನ್ನ ಫ್ರೈ ಮಾಡಬೇಕ್ರಿ. ಯಾಕಂದರೆ ಮೈದಾ ಹಿಟ್ಟು ಯೂಸ್ ಮಾಡಿರ್ತೀವಿ, ಚಲೋತ್ನಾಗೆ ಕರಿಬೇಕಾಗುತ್ತೆ. ಮಕ್ಕಳ ಹತ್ರ ತಿಂದಾಗ ಅದು ಹೊಟ್ಟೆನೂ ಬರಬಾರ್ದಲ್ಲ, ಅದಕ್ಕಾಗಿ ನಾನು ಈ ಥರ ರೆಡಿ ಮಾಡೋದು ನೋಡಿರಿ. ಅದನ್ನ ಚಲೋತ್ನಾಗೆ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಮಸ್ತಾಗಿರೋ ಶಂಕರಪಾಳೆ ಅಂತಾರು, ಪೋಳಿ ಅಂತಾರು, ಕೆಲವೊಬ್ಬರು ಕೆಲವೊಂದು ರೀತಿಯಿಂದ ಕರೀತಾರೆ. ಅಂದ್ರೆ ಏನಕ್ಕ ಶಂಕರಪಾಳೆ ಅಲ್ಲದು ಶಂಕರಪೋಳಿ ಹಿಂಗೆ ಕೆಲವೊಬ್ರು ಅಂತಾರಲ್ಲ, ಹಾಗಾಗಿ ಅವ್ರವ್ರ ಭಾಷೆ ತಕ್ಕಂತೆ ಅವ್ರು ಅಂತಿರ್ತಾರೆ ಅಷ್ಟೇ ರೀ.
ಈಗಿದ್ರೆ ಚಲೋತ್ನಾಗೆ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಮಸ್ತಾಗಿರೋ ಶಂಕರಪಾಳಿ ರೆಡಿ ಆಗ್ತಾವೆ ನೋಡಿರಿ. ಸಖತ್ತಾಗಿರ್ತಾವೆ. ಟೇಸ್ಟ್ ಅಂತೂ ಏನಂತಾರೆ ತಿಂತಾನೆ ಇರ್ಬೇಕು ಅನ್ಸುತ್ತೆ, ಅಷ್ಟು ಮಸ್ತಾಗಿರ್ತಾವೆ ರೀ. ಈಗಿದ್ರೆ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಪ್ಯಾಕ್ ಮಾಡ್ಬೇಕ್ರಿ. ವಿಡಿಯೋನ ಹಾಕ್ತೀನಿ. ನಾ ಬ್ಲಾಗ್ ಹಾಕ್ತೀನಿ, ಶಾರ್ಟ್ ಬ್ಲಾಗ್ ಹಾಕಿ. ಟೂ ಬ್ಲಾಗರ್. ಹಾಯ್ Hi, 1, 2, 3. ಅರೆ ಹಾಯ್ ಮಾಡಿ ಅಷ್ಟೇ ಹಾಯ್ನಾ. ಅರೆ ಹಾಯ್ ಹಾಯ್ ಮಾಡಿ. ಅರೆ ಹಿಡ್ಕೊ ಹಿಂಗೆ ರೈಟ್. ನಾನು ಕಾಣತಿಲ್ಲ. ಉಂಟೋಲೆ ಹಂಗೆ ಹಿಡಿಬೇಡ, ಹಿಂಗೆ ಹಿಡಿ. ಅಕ್ಕಿ ಹಿಡ್ದಾಗ ಬೋಲು ಹಂಗೆ. ಫ್ರೆಂಡ್ಸ್ ನಿನ್ನೆ ತನು ಇದ್ರೆ ಅವ್ರ ಫ್ರೆಂಡ್ ಮನೆಗೆ ಹೋಗಿಲ್ರಿ. ಆದ್ರೆ ಮೊನ್ನೆ ಬಂದಿದ್ರಲ್ಲ ನಮ್ಮ ಮನೆಗೆ, ಅವ್ರ ಮನೆಗೇ ಹೋಗಿದ್ದು. ಅಂದ್ರೆ ಜಾಸ್ತಿ ಹೋಗ್ತಾ ಇರ್ತಾರೆ ಮತ್ತು ಅವರು ಕೆಲವೊಂದು ಸಲ ಬರ್ತಾ ಇರ್ತಾರೆ. ಯಾಕಂದರೆ ನಮ್ಮ ಮನೆ ದೂರ ಇತ್ತಲ್ಲ, ಹಂಗಾಗಿ ಫಸ್ಟೆಲ್ಲ ಜಾಸ್ತಿ ಬರ್ತಾ ಇದ್ರು. ಅಂದ್ರೆ ನಮ್ಮ ಮನೆ ಸ್ಕೂಲ್ ಸಮೀಪನೇ ಇರ್ತಾವಾಗ ಜಾಸ್ತಿ ಬರ್ತಿದ್ರು. ಇವಾಗಿದ್ರೆ ಹೋಗಿದ್ದು ತನು, ಹಾಗಾಗಿ ಸ್ವಲ್ಪ ವಿಡಿಯೋನೆಲ್ಲ ತೊಗೊಂಡು ಬಂದಿದ್ಲು. ಅದನ್ನು ಆ್ಯಡ್ ಮಾಡಿದ್ದೀನಿ ನೋಡಿರಿ. ನಿಮಗೂ ಇಷ್ಟ ಆಗ್ಬೋದಂತೇಳಿ. ತನಗಂತೂ ಮಕ್ಕಳಿಗಂದ್ರೆ ಜಾಸ್ತಿ ಇಷ್ಟ ನೋಡಿರಿ. 3 ಮಂದಿ ಮಕ್ಕಳು, ಅವರಿಗಂತೂ ಜಾಸ್ತಿ ಇಷ್ಟಪಟ್ಟ ತನು. ಇವತ್ತಿನ ಲಾಗ್ ಇಲ್ಲೇ ಮುಗಿಸೋನ್ರಿ. ಲಾಗ್ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಥ್ಯಾಂಕ್ ಯು.